ಪ್ರಶಾಂತ್, ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ಔಟ್ ಆಫ್ ಸಿಲೆಬಸ್ ಉತ್ತರನೇ ಬಂದ್ಬಿಡ್ತೀವಿ ಅಂತ. ವಿ ಆರ್ ನಾಟ್ ಪ್ರಿಪೇರ್ಡ್ ಫಾರ್ ವಾಟ್ ನಾಗರಾಜ್ ಯಾದವ್ ಸರ್. ನನಗೆ ನಾಗರಾಜ್ ಯಾದವ್ ಅವರ ಉತ್ತರದಿಂದ ಒಂದು ಅರ್ಥ ಆಗಿದ್ದು ಅಂದರೆ ಕಾಂಗ್ರೆಸ್ನ ಬಣ ರಾಜಕಾರಣದ ಇಫೆಕ್ಟ್ ಈ ಇಡೀ ಆರೋಪ ಪ್ರತ್ಯಾರೋಪಗಳ ಮೇಲೆ ಎಷ್ಟಿದೆ ಅಂತಕ್ಕಂಥದ್ದು ನಾಗರಾಜ್ ಯಾದವ್ ಅವರ ಉತ್ತರದಿಂದ ಬಹಳ ಸ್ಪಷ್ಟವಾಗ್ತದೆ. 46 ನಿಮಿಷ ಆದ್ಮೇಲೆ ನಾನು ಪ್ರಶಾಂತ್ ಮಾತಾಡಿಸ್ತಾ ಇದ್ದೀನಿ. ದಯವಿಟ್ಟು ಅವ್ರನ್ನಾದ್ರೂ ಸ್ಪೇರ್ ಮಾಡಿ. ನಾನು ಬಣ ರಾಜಕಾರಣದಲ್ಲಿ ಈ ನೀವು ಅದನ್ನ ತುಂಬಾ ಸಲ ಬಣ ರಾಜಕಾರಣಕ್ಕೆ ಇದಕ್ಕೆ ಕನೆಕ್ಟ್ ಮಾಡಕ್ ಹೊಂಟ ವಿಪರೀತ ರೀಡಿಂಗ್ ಬಿಟ್ಟು ಲೈನ್ ಮಾಡ್ತಾರಪ್ಪ ಪ್ರಶಾಂತ್ ಅಂತ ನನಗೆ ಒಂದೊಂದ್ಸಲ ಅನ್ನಿಸ್ತಾ ಇತ್ತು. ಬಟ್ ನಾಗರಾಜ್ ಯಾದವ್ ಅವರು ಹೇಳಿಕೆ ಅವರೇ ಕ್ಲಾರಿಫೈ ಮಾಡಿ. ಈಗ ನಾನು ಬಣ ರಾಜಕಾರಣವನ್ನು ಪಕ್ಕದಲ್ಲಿಡ್ತೇನೆ. ನನಗನ್ಸುತ್ತೆ ಈಗ ನಾಗರಾಜ್ ಯಾದವ್ ಅವರು ಏನು ಹೇಳಿಕೆಯನ್ನು ಕೊಟ್ಟರಲ್ಲ, ಬಿ ಆರ್ ಪಾಟೀಲ್ರು ಹೋಗಿ ಲೋಕಾಯುಕ್ತಕ್ಕೆ ಕೊಡಬೇಕು. ಬಿ ಆರ್ ಪಾಟೀಲ್ರು ಸಿದ್ದರಾಮಯ್ಯನವರ ಜೊತೆ ABPJD ಇಂದ ಕಾಂಗ್ರೆಸ್ಗೆ ಬಂದಿರತಕ್ಕಂಥ, ಇವತ್ತು ರಾಜ್ಯದ ಎಲ್ಲ ಸ್ಟ್ಯಾಂಡರ್ಡ್ಗಳಲ್ಲಿ ಎಲ್ಲ ಪಕ್ಷಗಳಲ್ಲೂ ಕೂಡ ಒಬ್ಬ ಹಿರಿಯ ಪ್ರಾಮಾಣಿಕ ಅನ್ಸ್ಕೊಂಡಿರ್ತಕ್ಕಂಥ ಒಬ್ಬ ಸೋಷಿಯಲಿಸ್ಟ್ ಹಿನ್ನೆಲೆಯ ನಾಯಕ. ಅವರು ಏನೋ ಒಂದು ಆರೋಪವನ್ನು ಮಾಡ್ತಿದ್ದಾರೆ ಅಂತಂದರೆ ನನಗೆ ಸರ್ಕಾರದ ಕಡೆಯಿಂದ ಉತ್ತರ ಏನು ಅಂತ ನನಗೆ ಈಗ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಬಟ್ ಐ ವಾಸ್ ಸರ್ಪ್ರೈಸ್ ಬೈ ನಾಗರಾಜ್ ಯಾದವ್ ಅವರ ಒಂದು ಹೇಳಿಕೆಯಿಂದ. ಸರ್ಕಾರ ಏನು ಹೇಳಬೇಕು, ಎಲ್ಲಾದರೂ ತಪ್ಪಾಗಿದ್ರೆ ವಿ ವಿಲ್ ಡೂ ಕೋರ್ಸ್ ಕರೆಕ್ಷನ್. ನೋಡಿ, ವಾಲ್ಮೀಕಿ ಹಗರಣದಿಂದ ಬಿ ಆರ್ ಪಾಟೀಲ್ರ ಹೇಳಿಕೆಯವರೆಗೆ ಎಲ್ಲ ಪರಿಸ್ಥಿತಿಗಳಲ್ಲಿ ನೋಡಿ, ಸರ್ಕಾರ ಮತ್ತು ಪಕ್ಷದ ಕಡೆಯಿಂದ ಅವ್ರು ಹೋಗಿ ಲೋಕಾಯುಕ್ತಗೆ ಯಾಕೆ ಕೊಡಲಿಲ್ಲ, KN ರಾಜಣ್ಣ ಅವ್ರು ಹಂಗೆ ಯಾಕೆ ಮಾಡಲಿಲ್ಲ ಅಲ್ರಿ? ಬಿ ಆರ್ ಪಾಟೀಲ್ ಅಂತ ಹಿರಿಯ ಶಾಸಕರು ಇದನ್ನು ಹೊರಗೆ ಹಾಕ್ತಿದ್ದಾರೆ ಅಂದರೆ ಟೇಕ್ ಇಟ್ ಆಸ್ ಅ ವಿಸಲ್ ಬ್ಲೋವರ್. ವಾಟ್ಸ್ ರಾಂಗ್ ಇನ್ ಇಟ್? We'll definitely take it to Prashant sir, but he cannot talk in the media like that. He should talk to the chief minister. His proximity is very close. Sir, whether he is talking in the media or not, no, that is not your that is internal crossing the Lakshman Rekha. That is not right. ನಾಗರಾಜ್ ಯಾದವ್ ಅವರು ಬಾಗಿಲು ಹಾಕೊಂಡು ಒಳಗಡೆ ಮಾತಾಡಬೇಕಾಗಿತ್ತ ಹೊರಗಡೆ ಮಾತಾಡಬೇಕಾಗಿತ್ತ ನಿಮ್ಮ ಕನ್ಸರ್ನ್. ಸತ್ಯ ಮಾತಾಡ್ತಾ ಇದಾರ ಸುಳ್ಳು ಮಾತಾಡ್ತಾ ಇದಾರ ಅನ್ನೋದಷ್ಟೇ ನಮ್ಮ ಕನ್ಸರ್ನ್. ಇಂಟರ್ನಲ್ ಪಾರ್ಟಿ. ಒಂದ್ ನಿಮಿಷ ಹೇಳಿದ್ರಲ್ಲಿ ಸತ್ಯ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನನಗೆ he is telling, I am telling. ನಾಗರಾಜ್ ಯಾದವ್ ಅವ್ರ ಸತ್ಯ ಇಲ್ಲ. ಒಂದು ರಿಯಾಲಿಟಿ ಚೆಕ್ ಮಾಡಿಸ್ಕೊಂಡ್ ಕೂತ್ಕೊಂಡಿದೀವ್ರಿ. ಇರ್ಲಿ, ಏನಿರ್ಲಿ, ನೀವು ಮಾಡಿ ಅಂದ್ರೆ ಮಾಡಿಸ್ಕೊಂಡು ಕೂತ್ಕೊಂಡಿದೀವ್ರಿ. ಗ್ರೌಂಡ್ ಲೆವೆಲ್ ನಲ್ಲಿ ಇಂತ ಸತ್ಯ ಇದೆ ಅಂತ ಹೇಳ್ತಾ ಮಾಡ್ಕೊಂಡ್ಬಂದಿರೋ ವಿಚಾರಗಳು ತನಿಖೆ ಆಗಲಿ. ಪ್ರಶಾಂತ್, ಆಗಿರುವಾಗ ಅಜಿತ್ ನನಗಂತ ವಾಲ್ಮೀಕಿ ಹಗರಣ ಆಯಿತು. ವಾಲ್ಮೀಕಿ ಹಗರಣದಲ್ಲಿ ಗ್ಲೇರಿಂಗ್ ಎಕ್ಸಾಂಪಲ್ಸ್ಗಳು ಕಾಣ್ತಿದ್ವಿ. ಏನೇನಾಗ್ತಿದೆ, ಅರೆ ವಾಪಸ್ ಹಣ ಬರುತ್ತೆ. ನನಗೆ ಅರ್ಥನೇ ಆಗಲಿಲ್ಲ ಆರ್ಗ್ಯುಮೆಂಟ್ ಇವತ್ತಿನವರೆಗೆ. ಅಂದ್ರೆ ಹಣ ದುಡ್ಡು ವಾಪಸ್ ಅಲ್ರಿ, ಹಣ ತಿನ್ಲಿಕ್ಕೆ ಕೊಟ್ಟು ಅದು ಬಂತಲ್ಲ ದುಡ್ಡು, ಯಾಕೆ ಹೋಯ್ತ್ರಿ ಹಣ, ಹೆಂಗೆ ಹೋಯ್ತು? 87 ಕೋಟಿನೇ ನಿಮ್ದೇ ಲೆಕ್ಕ ಇಟ್ಕೊಂಡ್ರು. ಇವತ್ತು ನಾವು ಬೆಳಗ್ಗೆ ಬ್ರೇಕ್ ಮಾಡಿದ ಸ್ಟೋರಿ ರೀ. 159 ಮನೆಗಳು ನೇಕಾರನ ಹೊರತುಪಡಿಸಿ ಯಾರ್ಯಾರಿಗೂ ಹಂಚಿಕೆ ಆಗಿದಾವೆ. 2 ಡಿ ಗ್ರೂಪ್ ನೌಕರರನ್ನ ಅರೆಸ್ಟ್ ಮಾಡಿದಾರಂತೆ. ಹೌದು ಸರ್, 2 ಡಿ ಗ್ರೂಪ್ ನೌಕರರನ್ನ ಅರೆಸ್ಟ್ ಮಾಡಿದಾರಂತೆ. 159 ಮನೆಗಳನ್ನು ಅಕ್ರಮವಾಗಿ ಹಂಚಿದ್ದಾರೆ. ಅಂದ್ರೆ ಯಾರೋ ಪ್ಯೂನ್ಗಳು ಮಾಡಿಬಿಟ್ಟಿದೆ ಅಂತ. ಅಲ್ಲ ನಾಗರಾಜ್, ನಾನು ಆರ್ಗ್ಯುಮೆಂಟ್ ಮುಗಿಸ್ತೀನಿ. ಅನರ್ಥ ಮಾಡಿದ್ದೆ. ಮಾರ್ಚ್ ನಲ್ಲಿ ಆಗಿರೋ ಕೇಸು ಮೈ ಡಿಯರ್ ಫ್ರೆಂಡ್, ಸದಾಶಿವನಗರ ಪೊಲೀಸ್ ಸ್ಟೇಷನ್ ನಲ್ಲಿ ರಿಜಿಸ್ಟರ್ ಆಗಿರೋ ಕಂಪ್ಲೇಂಟಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾತಾಡ್ತಿದ್ದಾರೆ ಹೇಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.